ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ದೀಕ್ಷಿತ್. ಸೊ ಗೈಸ್, ನೆನ್ನೆ ಆಗಿದಂಥ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೋಡಿದ್ರಲ್ಲ ನೆನ್ನೆ ಎಲ್ಲ ಏನೇನು ಮಾಡಿದೆ ಅಂತ. ಸೊ ಇವತ್ತು ಆಲ್ಮೋಸ್ಟ್ ಅದೇ ಥರ, ಬಟ್ ಇವತ್ತು ಬೇರೆ ಬೇರೆ ಕೆಲಸನೂ ಮಾಡ್ತಾ ಇರ್ತೀನಿ. ಸೊ ಇವತ್ತು ಬೆಳಗ್ಗೆನೇ ನಮ್ಮ ಹಸುಗಳ ಮನೆ ಬಂದಿದ್ದೀನಿ, ನೋಡ್ಬೋದು ಬ್ಯಾಕ್ಗ್ರೌಂಡು. ಸೊ ಬನ್ನಿ ಇವತ್ತು ಏನೇನು ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ವೀಡಿಯೋನ ಕಡೆ ತನಕ ನೋಡಿ. ಹಾಗೆ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋನ ಲೈಕ್ ಮಾಡಿ. ಲೆಟ್ಸ್ ಗೋ. ಇವಾಗ ಹಾಲು ಕರಿಯೋಣ ಅಂತ ನಮ್ಮಪ್ಪ ಕುತ್ಕೊಂಡಿದ್ದೀವಿ. ಬೆಳಗಿನ ಜಾವ ಹಾಲು ಕರಿಯೋದು ಒಂದು ಡೈಲಿ ರೂಟೀನ್. ನೋಡ್ಬೋದು ಹಾಲು ಕರಿತಾ ಇದ್ದೀವಿ. ಹಾಲು ಕರೆದ ಮೇಲೆ ಏನು ಮಾಡೋದು ಅಂತ ತೋರಿಸ್ತೀನಿ, ವೆಯ್ಟ್. ಇವಾಗ ಹಾಲು ಕುಡಿಯೋಣ ಅಂತ ಡೈಲಿ ಕ್ಯಾಲ್ಶಿಯಂ, ಅದು ಸಕ್ಕರೆ ಇಲ್ದಿರೋ ಕುಡಿದ್ದೀನಿ, ಟೇಸ್ಟ್ಲೆಸ್, ಏನೂ ಇಲ್ಲ. ಇವಾಗ ಮೇವು ಕೊಯ್ಯೋಣ ಅಂತ ಬಂದಿದ್ದೀನಿ. ನೋಡ್ಬೋದು ಮೇವು ಕೊಯ್ತಾ ಇದ್ದೀನಿ, ಸೀಮೆವಲು. ಸೊ ಇದು ಕೊಯ್ದ ಮೇಲೆ ನೆಕ್ಸ್ಟ್ ನೆನ್ನೆ ಹೋಗಿದ್ರಲ್ಲ, ತಿರ್ಗಾ ಅಲ್ಲೇ ಹೋಗ್ಬೇಕು. ಅಲ್ಲೂ ಕರ್ಕೊಂಡು ಹೋಗಿ ತೋರಿಸ್ತೀನಿ ಬನ್ನಿ ಇವತ್ತೇ. ಅಲ್ಲಿ ಹೇಗೆ ಮೇವು ಕೊಯ್ತೀರಿ, ಏನು ಕೊಯ್ತೀರಿ ಅಂತಲೂ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಇವತ್ತಿನ ನಾಷ್ಟ ಚಿತ್ರಾನ್ನ ಬಂದು ಒಂಥರ ಬಡವ್ರ ಬಿರಿಯಾನಿ. ಮೇವು ಕೊಯ್ಬಿಟ್ಟು ನಾಷ್ಟ ಮಾಡಿಬಿಟ್ಟು ಮೇವು ಕೊಯ್ಯಕ್ಕೆ ಹೋಗೋದು. ಇವಾಗ ಮೇವು ಕೊಯ್ಯಕ್ಕಂತ ಹೋಗ್ಬೇಕು. ನೋಡ್ಬೋದು ಗಾಡಿಯಲ್ಲಿ ಕುತ್ಕೊಂಡಿದ್ದೀನಿ. ಹಿಂಗೆ ಹಿಂದಕ್ಕೆ ತಗೊಂಡು ಗಾಡಿನ ಸೀದಾ ನಮ್ಮ ಹೊಲದ ಹತ್ರಕ್ಕೆ ಹೋಗೋದು. ಬನ್ನಿ ಹೋಗೋಣ. ಇವಾಗ ನಾನು ನಮ್ಮ ಹೊಲದ ಹತ್ರ ಬಂದಿದ್ದೀನಿ. ನೋಡ್ಬೋದು ಫುಲ್ಲು ಹಸಿರು, ಹೊಲ ಎಲ್ಲ ಹಸಿರು. ಸೊ ಇವಾಗ ನಾನು ನಮ್ಮ ಅಪ್ಪ ಬರಲಿ ಅಂತ ಕಾಯ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮ ಬಂದರೆ ಎಲ್ಲಿ ಮೇವು ಕೊಯ್ಬೇಕಂತ ಹೇಳ್ತಾರೆ. ಸೊ ಅಲ್ಲಿಂದ ಮೇವು ಕೊಯ್ಬೋದು. ಯಾಕಂದರೆ ನನಗೆ ಗೊತ್ತಿಲ್ಲ ಎಲ್ಲಿ ಮೇವು ಕೊಯ್ಬೇಕು ಅಂತ. ಮೇನಾಗಿ ಕುಡ್ಗೋಲು ಕೂಡ ಇಲ್ಲ. ಸೊ ಬಂದರು, ನೋಡ್ತಾ ಇದ್ದೀರಾ, ಬಂದರು. ಏನಿಲ್ಲ, ನೋಡ್ಬೋದು ನಮ್ಮ ಹೊಲನ ಟ್ಯಾಕ್ಟ್ರಲ್ಲಿ ಉಳಿಸ್ತಾ ಇದ್ದೀರಿ, 5 ನೇಗ್ಲು ಹಾಕ್ಸ್ತಾ ಇದ್ದೀರಿ. ಬರೀ ಹೊಲ ಅಲ್ಲ, ಸೊ ವರ್ಷ ಎಲ್ಲ ಖಾಲಿ ಇರ್ತಿದ್ದೆ. ಮಳೆ ಹುಟ್ಟಿದ ಮಾತ್ರ ಅಷ್ಟು ಮಾಡ್ಕೊಂಡು ಹೊಲ ಬಿತ್ತಕ್ಕಂತ ರೆಡಿ ಮಾಡ್ಕೊತಾ ಇದ್ದೀರಿ. ನೋಡ್ಬೋದು ಗೈಸ್, ನೋಡಿ ಇದೆ ಮೇವು. ಇದು ಜಂಗ್ಲಿ ಸೀಮೆಹುಲ್ಲು. ಇದು ನಮ್ಮ ಹೊಲ. ಅದ್ರ ಪಕ್ಕ ನೋಡಿ ಯಾವ ಥರ ರಾಶಿ ಐತೆ ಮೇವು. ಒಳ್ಳೆ ಮೇವು. ನಮ್ಮ ಹಸುಗಳೆಲ್ಲ ಸಕ್ಕತ್ತೆ ಮೇಯ್ತವೆ. ಅಲ್ಲಿ ನಮ್ಮಪ್ಪ ಕೊಯ್ತಾವ್ರೆ, ಇಲ್ಲಿ ನಮ್ಮಮ್ಮ, ಇಲ್ಲಿ ನಾನು. ಗೈಸ್, ಮೇವೆಲ್ಲ ಕೊಯ್ದು ನಮ್ಮಪ್ಪ ಹೊರೆ ಎತ್ಕೊಂಡು ಹೋಗಿದ್ದಾಯಿತು, ಉತ್ತಿದ್ದು ಆಯಿತು. ಸೊ ಇವಾಗ ನಾನು ಮತ್ತು ನಮ್ಮ ಮದರ್ ಇಂಡಿಯಾ ಮನೆ ಕಡೆ ಹೊರಡೋದು. ಸೊ ಬನ್ನಿ ಅಲ್ಲೋಗ್ಬಿಟ್ಟು ಏನೇ ಕೆಲಸ ಇದೆ ಮಾಡೋಣ. ಇವಾಗ ಎಕ್ಸಾಮ್ ಬೇರೆ ಪ್ರಿಪೇರ್ ಮಾಡಬೇಕು. ಇವಾಗ ಹೇಳ್ತಾ ಇದ್ದೀನಿ, ಎಕ್ಸಾಮ್ಗೆ ಓದ್ಕೊಬೇಕು, ನೋ ಡಿಸ್ಟರ್ಬೆನ್ಸ್. ಇವಾಗ ಹೇಳ್ಬಿಟ್ಟಿದ್ದೀನಿ, ಬೇರೆ ಕೆಲಸ ಹೇಳಂಗಿಲ್ಲ ನನಗೆ. ಓಕೆ ಫ್ರೆಂಡ್ಸ್, ಲೆಟ್ಸ್ ಗೋ. ಆಯಿತು, ಇವಾಗ ಓದ್ಕೋಣ ಅಂತ ಬಂದಿದ್ದೀನಿ. ಕೆಲಸ ಎಲ್ಲ ಸಾಕಾಗೋಗ್ಬಿಡ್ತು, ಮೈ ಕೈಯೆಲ್ಲ ಹೆವಿ ನೋವ್ತಾ ಐತೆ. ಸೊ ಇವಾಗ ಫಸ್ಟು ಓದ್ಕೊಂಬಿಡೋಣ, ಆಮೇಲೆ ನೆಕ್ಸ್ಟ್ ಏನು ಕೆಲಸ ಅಂತ ನೋಡೋಣ. ಸೊ ಗೈಸ್, ಇವಾಗ ಮಧ್ಯಾಹ್ನ ಬ್ರೇಕು. ಸೊ ಇವಾಗ ಊಟ ಮಾಡೋಣ ಅಂತ ಬಂದೀನಿ. ಬನ್ನಿ ಇವತ್ತು ನೋಡೋಣ ಊಟ ಏನು ಸಾರ್ ಇದು. ಬಸ್ಸಾರಿಗೆ ನುಗ್ಗೆಕಾಯಿ ಬಸ್ಸಾರು, ಮಜಾ ಬರುತ್ತೆ. ಬನ್ನಿ ತಟ್ಟೆ ಹಾಕೊಂಡು ಕುತ್ಕೊಂಡ್ಬಿಡೋಣ, ಬಾರ್ಸದೆ ಇವಾಗ. ಸೊ ಗೈಸ್, ಬಿಸಿ ಮುದ್ದೆ, ಬಿಸಿ ಬಸ್ಸಾರು ಜೊತೆಲಿ ನುಗ್ಗೆಕಾಯಿ ಸೊಪ್ಪು. ಹಾಯ್, ಕೆಲವೊಂದು ಈ ಥರ ಬಲ್ತಿರೋ ನುಗ್ಗೆಕಾಯಿ ಹಾಕ್ಬಿಟ್ಟಿರ್ತಾರೆ.
ಇವಾಗ ಸ್ವಲ್ಪ ಕಾಳು ತಿನ್ನೋಣ. ಕಾಳು ಹೆಂಗಿರ್ತೀನಿ ನೋಡೋಣ. ಇದು ಚೆನ್ನಾಗಿದೆ. ಎರಡೇ ನಿಮಿಷ ಅನ್ನ ಹಾಕೊಂಡ್ಬಿಡ್ತೀನಿ. ಇಷ್ಟೇ ಅನ್ನ ಹಾಕೊಂಬಂದಿನಿ. ಯಾಕಂದರೆ ಒಂದು ಮುದ್ದೆ ಫುಲ್ ತಿಂದಮೇಲೆ ಅನ್ನ ಸುಮ್ಮನೆ ಜೀರ್ಣ ಆಗಕ್ಕಂತ ತಿನ್ನೋದು. ಚೆನ್ನಾಗಿದೆ. ಬಸ್ಸಾರು ಅನ್ನ ಜೊತೆ ಟೇಸ್ಟು. ಇವಾಗ ಅನ್ನದ ಜೊತೆ ಸ್ವಲ್ಪ ಕಾಳು ಅಂತೀನಿ, ಕಾಳು. ಚೆನ್ನಾಗಿಲ್ಲ, ಓವರ ಬೆಲ್ಬಿಟ್ಟಿದ್ದೀವಲ್ಲ. ಕಾಳು ಖಾಲಿ ಮಾಡಕ್ಕಮ್ಮ.
ಸೂಪರ್ ಆಗಿದೆ. ಸೊ ಗೈಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಇಷ್ಟ ಆಯಿತು ಅನ್ಕೊತೀನಿ. ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಆಗೋಕ್ಕೆ. ಪಾಪ ಸ್ವಲ್ಪ ಇವಾಗ ಖಾರ ಅನಿಸ್ತಾ ಇದೆ, ಬಟ್ ಇರಲಿ. ಸೊ ಫ್ರೆಂಡ್ಸ್, ನಾನು ನಿಮ್ಮ ದೀಕ್ಷಿತ್, ಸೈನಿಂಗ್ ಆಫ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.